ರವಿ ಸಿಟಿಯೊಂದರಲ್ಲಿ ವಾಸ ಮಾಡುತ್ತಿದ್ದ. ಅವನು ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಇದ್ದನು. ಆದರೆ ಅವನ ಮನೆಯಾಕೆಗೆ ಆರೋಗ್ಯ ಸಮಸ್ಯೆ ಇತ್ತು. ಹೀಗಾಗಿ ಅವನೇ ಎಲ್ಲ ಆರೈಕೆಯನ್ನು ಮಾಡುತ್ತಿದ್ದ. ಇನ್ನು ರವಿ ನೋಡಲು ಸುಂದರವಾಗಿದ್ದು, ಗುಂಗುರು ಕೂದಲು, ಯಾರು ನೋಡಿದರೂ ಸಹ ಅವನನ್ನು ಪದೇ ಪದೇ ನೋಡುವಂತೆ ಇದ್ದ. ಇನ್ನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಸಂಬಳವೂ ಕೂಡ ಸ್ವಲ್ಪ ಕಡಿಮೆ ಇತ್ತು. ಇವನ ಮನೆಯಾಕೆ ಕೂಡ ಮನೆಯಲ್ಲಿ ಖಾಲಿ ಇರಬಾರದು ಎಂದು ಯೋಚಿಸಿ ಗಾರ್ಮೆಂಟ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದರು. ಹೀಗೆ ಹೋದಾಗಲೇ ಅವರಿಗೆ ಪರಿಚಯವಾಗಿದ್ದು ಪಲ್ಲವಿ. ನೋಡಲು ದಂತದ ಗೊಂಬೆಯಂತೆ ಇದ್ದ ಇವರಿಗೆ ಸುಮಾರು 25 ವಯಸ್ಸಾಗಿತ್ತು. ಇವರ ಯಜಮಾನ ಚಿಕ್ಕ ವಯಸ್ಸಿಗೆ ಕಾರಣಾಂತರಗಳಿಂದ ಹೋಗಿಬಿಟ್ಟಿದ್ದರು. ಮನೆಗೆ ಇಲ್ಲದ ಮೇಲೆ ಅವರ ಪಾಲಕರು ಇವರನ್ನು ಮನೆಯಿಂದ ಹೊರಗೆ ಅಟ್ಟಿದ್ದರು. ಕೊನೆಗೆ ತವರಿಗೆ ಬಂದರೆ ಅಲ್ಲಿಯೂ ಕೂಡ ಅವರಿಗೆ ಆದಂಥ ಕಷ್ಟ ಅಷ್ಟಿಷ್ಟಲ್ಲ. ಏಕೆಂದರೆ ತಾಯಿ ಇಲ್ಲದ ತವರಿನ ಬಗ್ಗೆ ಹೇಳುತ್ತಿರುವುದು. ಇವರು ಮನೆಗೆ ಬಂದಿದ್ದನ್ನು ಕಂಡು ಇವರ ಅಣ್ಣನಿಗೇನೋ ಸಂತೋಷವಾಗಿತ್ತು. ಆದರೆ ಅಣ್ಣನ ಮನೆಯಾಕೆಗೆ ಮಾತ್ರ ಇವರನ್ನು ಕಂಡರೆ ಆಗುತ್ತಿರಲಿಲ್ಲ. ಅವರು ಇಲ್ಲಿಗೆ ಬಂದರೂ ಸಹ ಅನೇಕ ಬಾರಿ ಅವಮಾನವನ್ನು ಎದುರಿಸಬೇಕಾದ ಪರಿಸ್ಥಿತಿ ಇತ್ತು. ಹೀಗಾಗಿ ಎಷ್ಟೇ ಬೈದರೂ ಅವಮಾನವಾದರೂ ಸಹಿತ ಆಗಿದ್ದು ಆಗಲಿ ಎಂದು ಧೈರ್ಯ ಮಾಡಿ ಅದೇ ಮನೆಯಲ್ಲೇ ಇದ್ದರು. ಹೊಟ್ಟೆಯ ಹಸಿವನ್ನು ನೀಗಿಸಿಕೊಂಡಿದ್ದ ಅವರಿಗೆ ಆ ಹಸಿವನ್ನು ನೀಗಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಏಕೆಂದರೆ ಇದರಲ್ಲಿ ಅವರ ತಪ್ಪು ಏನಿದ್ದಿಲ್ಲ. ಯಾವ ಯಾವ ವಯಸ್ಸಿಗೆ ಏನಾಗಬೇಕು ಅದೆಲ್ಲ ಆಗಿದ್ದರೂ ಸಹ ಅವರಿಗೆ ದುರದೃಷ್ಟ ಬೆನ್ನು ಬಿದ್ದು ಅವರು ಜೀವನದಲ್ಲಿ ಮತ್ತೆ ಏಕಾಂಗಿಯಾಗಿ ಬಿಟ್ಟಿದ್ದರು. ಅಲ್ಲದೆ ಮನೆಯಲ್ಲಿ ಆಗಾಗ ಕೇಳುತ್ತಿದ್ದ ವಿಚಿತ್ರ ಶಬ್ದಗಳು, ಮಾತುಗಳು ಅವರಿಗೆ ಹೊಸದಾಗಿರಲಿಲ್ಲ. ಆದರೆ ಇದೆಲ್ಲ ತನಗೆ ಯಾಕೆ ಎಂಬಂತೆ ಹೆದರಿ, ಮರ್ಯಾದೆಗೆ ಹೆದರಿ ಸುಮ್ಮನೆ ಮನೆಯಲ್ಲಿ ತಿರುತ್ತಿದ್ದರು. ಇನ್ನು ಮನೆಯಲ್ಲಿ ಯಾರೂ ಇಲ್ಲದಾಗ ಸ್ವಲ್ಪ ಹೊತ್ತು ನೋಡಿಕೊಂಡು ಮನಬಂದಂತೆ ದೇವರು ಕೊಟ್ಟ ಕೈಯಿಂದ ಮನಸ್ಸಿಗೆ ಬಂದಷ್ಟು ಕೆಲಸ ಮಾಡುತ್ತಿದ್ದರು. ಕೊನೆಗೆ ಸುಸ್ತಾದ ಮೇಲೆಯೇ ಸ್ವಲ್ಪ ರೆಸ್ಟ್ ತಗೊಂಡು ಮನೆಯ ಕೆಲಸ ಮಾಡುತ್ತಿದ್ದರು. ಹೀಗೆ ಇವರ ಜೀವನ ನಡೆದಾಗಲೇ ಅವರಿಗೆ ಮನೆಯಲ್ಲಿದ್ದು ಸಮಯ ಹಾಳು ಮಾಡಬಾರದು ಎಂದೆನಿಸಿ ಗಾರ್ಮೆಂಟ್ ಕೆಲಸಕ್ಕೆ ಹೋಗಲು ಮುಂದಾದರು. ಹೀಗೆ ಕೆಲಸಕ್ಕೆ ಹೋದಾಗಲೇ ಇವರಿಗೆ ಪರಿಚಯವಾಗಿದ್ದು ರವಿ. ಈ ಪರಿಚಯವು ಸ್ನೇಹಕ್ಕೆ ತಿರುಗಲು ಬಹಳ ದಿನ ಬೇಕಾಗಿರಲಿಲ್ಲ. ಹೀಗಾಗಿ ಇವರು ಆಗಾಗ ರವಿ ಮನೆಗೂ ಬಂದು ಹೋಗುತ್ತಿದ್ದರು. ಇನ್ನು ರವಿ ಮನೆಯಲ್ಲಿ ಕೂಡ ಇಬ್ಬರೇ ಇದ್ದಿದ್ದರಿಂದ ಅವರು ಕೂಡ ಸುಮ್ಮನೆ ಇರುತ್ತಿದ್ದರು. ಈ ನಡುವೆ ಹಬ್ಬಕ್ಕೆಂದು ಒಂದು ದಿನ ಇವರನ್ನು ಮನೆಗೆ ಕರೆಯಲಾಗಿತ್ತು. ಹೀಗೆ ಕರೆದಾಗ ಇವರನ್ನು ಕಂಡ ರವಿ ಗಾಬರಿಯಾಗಿದ್ದ. ಅವತ್ತು ನೀಲಿ ಬಣ್ಣದ ಬಟ್ಟೆಯಲ್ಲಿ ಇವರನ್ನು ನೋಡಿದ್ದೇ ತಡ ಅವನು ಅವರನ್ನು ಪದೇ ಪದೇ ನೋಡುತ್ತಿದ್ದ. ಏಕೆಂದರೆ ಅವತ್ತು ಅವರು ಎಂದಿಗಿಂತ ಭಿನ್ನವಾಗಿ ಕಾಣುತ್ತಿದ್ದರು. ಮೊದಲೇ ಅಂದವಾಗಿದ್ದ ಅವರು ಅವತ್ತು ತುಸು ಜಾಸ್ತಿಯೇ ಅಂದವಾಗಿ ಕಾಣುತ್ತಿದ್ದರು. ಇನ್ನು ಮನೆಯಲ್ಲಿ ತಿನ್ನಲು ಮೃಷ್ಟಾನ್ನ ಭೋಜನವಿದ್ದರೂ ಸಹಿತ ಆಗಾಗ ಹೊರಗೆ ಊಟ ಮಾಡುತ್ತಿದ್ದ ರವಿ ಅವತ್ತೇ ಹೇಗಾದರೂ ಮಾಡಿ ಪಡೆಯಬೇಕು ಎಂದು ನಿರ್ಧಾರ ಮಾಡಿದ್ದ. ಅದಕ್ಕಾಗಿ ಅವನು ಸಣ್ಣದೊಂದು ಉಪಾಯ ಮಾಡಿದ್ದ. ನಿಧಾನವಾಗಿ ಅವರ ಜೊತೆಗೆ ಹೆಚ್ಚಿನ ಸ್ನೇಹವನ್ನು ಬೆಳೆಸಿದ್ದ. ಹೀಗೆ ಹೇಳುವಾಗಲೇ ಇವರು ರವಿಗೆ ತಮ್ಮ ಮನೆಯವರ ಬಗ್ಗೆ ಜಾಸ್ತಿ ಹೇಳುತ್ತಿದ್ದರು. ಅವರು ಈ ಮೊದಲು ಹೇಗೆಲ್ಲ ಖುಷಿಯಾಗಿ ಸಂತೋಷದಿಂದ ಇದ್ದರು, ಅವರ ಯಜಮಾನ ಇದ್ದಾಗ ಹೇಗೆಲ್ಲ ತಮಾಷೆ ಮಾಡುತ್ತಿದ್ದರು, ಹೇಗೆಲ್ಲ ಮನೆಯಲ್ಲಿ ಸಂತೋಷವಾಗಿದ್ದರು ಎಂಬುದನ್ನು ಎಳೆಯಾಗಿ ಕತೆ ಹೇಳುತ್ತಾ ಒಮ್ಮೆಲೆ ಮುಖ ಸಪ್ಪೆ ಮಾಡುತ್ತಿದ್ದರು. ಏಕೆಂದರೆ ಅವರಿಗೆ ಜೀವನದಲ್ಲಿ ಒಂದು ಸಣ್ಣ ಕೊರತೆ ಇತ್ತು. ಆದರೆ ಯಾರಿಗೂ ಆ ಬಗ್ಗೆ ಬಿಡಿಸಿ ಹೇಳುವಂತೆ ಕೇಳುವಂತೆ ಇರಲಿಲ್ಲ. ಆಗ ಇವನು ನಾನಿದ್ದೇನೆ, ಹೆದರಬೇಡಿ ಎಂತೆಲ್ಲ ಧೈರ್ಯದ ಮಾತುಗಳನ್ನು ಆಡುತ್ತಿದ್ದ. ಇವನ ಮಾತುಗಳನ್ನು ಕೇಳಿ ಇವನ ಮನೆಯಾಕೆ ಕೂಡ ಇವರಿಗೆ ಧೈರ್ಯ ತುಂಬುತ್ತಿದ್ದರು. ಹೀಗೆ ಎಲ್ಲರ ಸ್ನೇಹವು ಗಾಢವಾಗಿತ್ತು. ಹೀಗೆ ಇದ್ದಾಗಲೇ ಒಂದು ದಿನ ರವಿ ಮನೆಯಾಕೆ ಹುಷಾರು ತಪ್ಪಿ ಆಸ್ಪತ್ರೆ ಸೇರಿಬಿಟ್ಟರು. ಹೀಗಾಗಿ ಅವರು ಗಾರ್ಮೆಂಟ್ ಕೆಲಸಕ್ಕೆ ಹೋಗಿರಲಿಲ್ಲ. ಇದೇ ಹೊತ್ತಿಗೆ ಅವರು ರವಿ ಮನೆ ಹತ್ತಿರ ಬಂದಾಗ ಮನೆ ಬೀಗ ಹಾಕಿದ್ದರಿಂದ ಪಕ್ಕದ ಮನೆಯವರಿಗೆ ವಿಚಾರಿಸಿ ನೇರವಾಗಿ ಅಲ್ಲಿಂದ ಆಸ್ಪತ್ರೆಗೆ ಹೊರಟು ಬಂದರು. ಆದರೆ ಅವರು ಹೀಗೆ ಹೋದಾಗ ರವಿ ಅಲ್ಲಿರಲಿಲ್ಲ. ತನ್ನ ಸ್ನೇಹಿತೆ ಕಂಡು ಮಾತನಾಡಿಸಿದಾಗ ತಾನೇ ಟೈಫಾಯ್ಡ್ ಆಗಿದೆ, ಹೀಗಾಗಿ ಆಸ್ಪತ್ರೆ ಸೇರಿದ್ದೀನಿ ಎಂದು ಹೇಳಿದಾಗ ಇವರ ಮನಸ್ಸಿಗೆ ಬೇಜಾರಾಗಿತ್ತು. ಅಲ್ಲದೆ ಸ್ನೇಹಿತೆಗಾಗಿ ಇವರನ್ನು ರಜೆಯನ್ನು ಹಾಕಿ ಅವರ ಸೇವೆಗೆಂದು ಜೊತೆಗೆ ಆಸ್ಪತ್ರೆಯಲ್ಲಿ ಇರತೊಡಗಿದ್ದರು. ಆದರೆ ರವಿಗೆ ರಜೆ ಇಲ್ಲದ ಕಾರಣ ಅವನು ತನ್ನ ಆಫೀಸ್ಗೆ ಹೋಗಲೇಬೇಕಿತ್ತು. ಆದರೆ ಹೀಗೆ ದಿನಾಲೂ ಆಫೀಸಿಗೆ ಹೋಗಿ ಬಂದು ರವಿ ಇವರಿಗೆ ನಿಧಾನವಾಗಿ ಹತ್ತಿರವಾಗಿದ್ದ. ಅಲ್ಲದೆ ಆಸ್ಪತ್ರೆಯಲ್ಲಿ ಸಹಾಯ ಸಿಕ್ಕಾಗಲೆಲ್ಲ ಇಬ್ಬರು ಮಾತನಾಡುತ್ತಾ ಹೊರಗೆ ಬಂದು ಕೂರುತ್ತಿದ್ದರು. ಅಲ್ಲದೆ ಅವರನ್ನು ಗಾಡಿ ಮೇಲೆ ಕರೆದುಕೊಂಡು ಮನೆಗೆ ಬರುವುದೆಲ್ಲ ಮಾಡಿ ಇವನು ಅವರನ್ನು ನಡುವೆ ಒಂದು ಚುರುಸು ಹೆಚ್ಚಿಗೆ ಸ್ನೇಹ ಬೆಳೆದು ಬಿಟ್ಟಿತ್ತು. ಇಬ್ಬರ ನಡುವೆ ಚಾಟಿಂಗ್, ವಿಡಿಯೋ ಕಾಲಿಂಗ್ ಎಲ್ಲವೂ ನಡೆಯುವ ತೊಡಗಿತ್ತು.
ಹೀಗೆ ಕೊನೆಗೆ ಒಂದು ದಿನ ರವಿ ಮನೆಯಲ್ಲಿ ಇದ್ದಾಗ ಅವರು ಇವನ ಮನೆಗೆ ಬಂದಿದ್ದರು. ಇನ್ನು ಒಳಗೆ ಬರುತ್ತಲೇ ಇದ್ದರು. ಇವಾಗ ರವಿ ಅವನಿಗೆ ಭಯತೊಡಗಿದರು. ಇಷ್ಟೆಲ್ಲ ಸಹಾಯ ಮಾಡುತ್ತಾ ಇದ್ದೀನಿ, ಮೊದಲೇ ಹೇಳಿದ್ರೆ ಮನೆ ಸ್ವಚ್ಛ ಮಾಡುತ್ತಿದ್ದೆ ಅಲ್ವಾ ಎಂದಾಗ ಅವನು ಬೇಡ, ನಿನಗೆ ಆ ಕಷ್ಟ, ಸುಮ್ಮನೆ ತೊಂದರೆ ಎಂದು ಹೇಳಿದ. ಆದರೆ ಬೇಡವೆಂದರೂ ಇವರು ಮನೆಯನ್ನು ಸ್ವಚ್ಛ ಮಾಡತೊಡಗಿದರು. ಸೋಫಾ ಮೇಲೆ ಬಿದ್ದಿದ್ದ ಎಲ್ಲ ಬಟ್ಟೆಗಳನ್ನು ಕಂಡು ಎತ್ತಿಡಲು ಹೋದಾಗ ಅಚಾನಕವಾಗಿ ಅವರ ಕಣ್ಣು ಬೇರೆ ಬಟ್ಟೆಯ ಮೇಲೆ ಬಿದ್ದಿತು. ಅದರ ಮೇಲೆ ಕಲೆಯೂ ಬಿದ್ದಿತ್ತು. ಆ ಕಲೆ ಯಾವುದು ಎಂದು ಇವರಿಗೆ ತಿಳಿದುಕೊಳ್ಳಲು ಸಮಯ ಬೇಕಿರಲಿಲ್ಲ. ಆದರೆ ಮನಸ್ಸಿನ ನಾಳದಲ್ಲಿದ್ದ ಹಲವಾರು ಕನಸುಗಳಿಗೆ ಜೀವ ಬಂದಂತಾಗಿತ್ತು. ಅಲ್ಲದೆ ಅವರಿಗೆ ಯಾಕೋ 1 ವರ್ಷದ ನಂತರ ತನ್ನ ಕರಿಮನಿ ಮಾಲೀಕ ಇವರಿಗೆ ನೆನಪಾಗುತ್ತಿದ್ದ. ಕೂಡಲೇ ಬಾತ್ರೂಮಿಗೆ ಹೋಗಿ ಅಲ್ಲಿ ಕೈ ಕೆಲಸ ಮಾಡಿಬಿಟ್ಟರು. ಇನ್ನು ಅವನು ಅದಾಗಲೇ ಮನೆಯಲ್ಲಿ ಇದ್ದ. ಇವರು ನೇರವಾಗಿ ಅಡಿಗೆ ಮಾಡುತ್ತಾ ನಿಂತಿದ್ದರು. ಇದೇ ಹೊತ್ತಿಗೆ ಅವನು ಕಿಟಕಿಯಲ್ಲಿ ಇಟ್ಟಿದ್ದ ಕಡ್ಡಿಪೊಟ್ಟನ್ನು ತೆಗೆದುಕೊಳ್ಳಬೇಕು ಎಂದು ಅವರ ಹಿಂದೆ ಹೋದಾಗ ಅಚಾನಕವಾಗಿ ಅವರಿಗೆ ಹಾಯ್ದು ಬಿಟ್ಟ. ಆದರೆ ಇವನೊಬ್ಬನೇ ಹಾಯ್ದಿದ್ದರೆ ಪರವಾಗಿಲ್ಲ, ಆದರೆ ಇವನ ಜೊತೆಗೆ ಮತ್ತೊಬ್ಬ ಎದ್ದಿದ್ದರಿಂದ ಅದು ಅವರಿಗೆ ಗೊತ್ತಾಯಿತು. ಕೂಡಲೇ ಅವರ ಎದೆ ಬಡಿತ ಜೋರಾಗಿ ತಿರುಗಿಬಿಟ್ಟರು. ಆಮೇಲೆ ಇವನು ನಗುತ್ತಾ ಸುಮ್ಮನೆ ಹೊರಗೆ ಬಂದು ಬಿಟ್ಟ. ಅವತ್ತು ಗೊತ್ತಿಲ್ಲದೆ ಎಲ್ಲ ಘಟನೆಗಳು ನಡೆಯತೊಡಗಿದ್ದವು. ಇನ್ನು ಇದಾದ ಮೇಲೆ ಎಂದಿನಂತೆ ಇಬ್ಬರು ಟಿವಿ ನೋಡುತ್ತಾ ನಷ್ಟ ಮಾಡುತ್ತಾ ಕುಳಿತಿದ್ದರು. ಆಗ ಟಿವಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಬಳಿಯಲ್ಲಿ ಡ್ಯಾನ್ಸ್ ಮಾಡುವ ಚೆನ್ನಾಗಿರುವ ಹಾಡು ಹತ್ತಿದ್ದರಿಂದ ಇಬ್ಬರು ಒಬ್ಬರಿಗೊಬ್ಬರು ಮುಖ ನೋಡತೊಡಗಿದ್ದರು. ಅದು ಇಬ್ಬರಿಗೂ ಒಂಥರ ಎನಿಸಿ ಈ ನಡುವೆ ನಿಧಾನವಾಗಿ ಮತ್ತೊಬ್ಬ ಎದ್ದು ಕೂತ ಕುಣಿಯುತ್ತಿದ್ದ. ರವಿ ಏನು ಮಾಡಬೇಕೆಂದು ಗೊತ್ತಾಗದೆ ತಿರುಗಿ ಕೂತಿದ್ದ. ಆದರೆ ಅವರು ಮಾತ್ರ ಟಿವಿಯನ್ನು ನೋಡುತ್ತಾ ಇರುವಾಗ ಅದು ಕಂಡಿತು. ಆಗ ಅವರು ಅವನನ್ನು ನೋಡುವ ಬದಲಾಗಿ ಡ್ಯಾನ್ಸ್ ಮಾಡುತ್ತಿದ್ದ ಈ ಮತ್ತೊಬ್ಬನನ್ನು ನೋಡಿ ನಕ್ಕು ಸುಮ್ಮನಾದರು. ಆಗ ಅವರು ಅಲ್ಲಿಯೇ ಇಬ್ಬರು ಸೇರಿ ಆ ಕೆಲಸ ಮಾಡಿಬಿಟ್ಟರು. ಮತ್ತೊಬ್ಬನ ಡ್ಯಾನ್ಸ್ ನಿಲ್ಲುವವರೆಗೆ ಅವನು ಆ ಕೆಲಸ ಮಾಡುತ್ತಲೇ ಇದ್ದ. ಕೊನೆಗೆ ಸುಸ್ತಾಗಿ ಬಿಟ್ಟ. ಆಗ ಅವರು ಪರವಾಗಿಲ್ಲ, ಸರಿಯಾಗಿ ಡ್ಯಾನ್ಸ್ ಮಾಡುತ್ತಾ ಇದ್ದೀಯಾ, ಆದರೆ ಇನ್ನೂ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು, ನೀವು ಏನು ಎಂದುಕೊಳ್ಳಲ್ಲ ಎಂದರೆ ನಾನು ಹೇಳಿಕೊಡ್ತೀನಿ ಎಂದರು. ಆದರೆ ತಾನೊಂದು ಬಗೆದರೆ ಎನ್ನುವಂತೆ ಇವರು ಹೀಗೆ ಬಂದಾಗಿದ್ದೇ ತಡ. ಮುಂದಿನ 6 ತಿಂಗಳಲ್ಲಿ ಇವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದುಬಿಟ್ಟವು. ಹೀಗಾಗಿ ಕೊನೆಗೆ ಇವರ ಸ್ನೇಹವು ಮತ್ತೊಂದು ಹಂತಕ್ಕೆ ಹೋಗಿ ವಿನಾಶವನ್ನು ಕಂಡಿತು. ಎಂದರೆ ಇದರಿಂದ ರವಿ ಜೀವನ ನರಕವಾಗಿ ಬಿಟ್ಟಿತು. ಸಮಾಜದಲ್ಲಿ ಇವಕ್ಕೆಲ್ಲ ಜಾಗವಿಲ್ಲ. ಇವೆಲ್ಲ ಕೆಟ್ಟ ಮಾರ್ಗಗಳನ್ನು ಅನುಸರಿಸಬಾರದು. ಅಲ್ಲದೆ ಕಾಲ್ಪನಿಕ ಕಥೆಗಳಿಗೂ ನಿಜ ಜೀವನಕ್ಕೆ ಸಾಕಷ್ಟು ವ್ಯತ್ಯಾಸವಿದ್ದು ಸಮಾಜದಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ. ಇಂಥವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಗೆಳೆಯರೇ, ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.